ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 1/12/2019 ನಡೆದ ಎಕ್ಸಾಮ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 2. 51ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು? ಆಯ್ಕೆ ಸಿ 1949 ನವೆಂಬರ್ 26ರಂದು. 52ನೇ ಪ್ರಶ್ನೆ, ಭಾರತದ ಮೊದಲ ಮಹಾನಗರ ಪಾಲಿಕೆ ಮುನ್ಸಿಪಲ್ ಕಾರ್ಪೊರೇಷನನ್ನು ಎಲ್ಲಿ ಸ್ಥಾಪಿಸಲಾಯಿತು? ಇದರ ಉತ್ತರ ಆಯ್ಕೆ ಡಿ ಮದ್ರಾಸ್. 53ನೇ ಪ್ರಶ್ನೆ, ಒಂದು ರಾಜ್ಯದ ಸರ್ಕಾರವು ಆಯೋಜಿಸುವ ಲಾಟರಿಗಳು ಇದರ ಅಡಿಯಲ್ಲಿ ಬರುತ್ತದೆ? ಆಯ್ಕೆ ಎ ಕೇಂದ್ರ ಪಟ್ಟಿ. 54ನೇ ಪ್ರಶ್ನೆ, ಕರ್ನಾಟಕದ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದದ್ದು ಯಾವ ವರ್ಷದಲ್ಲಿ? ಇದರ ಉತ್ತರ ಆಯ್ಕೆ ಸಿ 1984ರಲ್ಲಿ. 55ನೇ ಪ್ರಶ್ನೆ, ಅಬ್ದುಲ್ ಕಲಾಂ ರವರು ಭಾರತದ ಡ್ಯಾಶ್ ರಾಷ್ಟ್ರಪತಿಯಾಗಿದ್ದರು? ಆಯ್ಕೆ ಎ 11ನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 56ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ಇದರ ಉತ್ತರ ಆಯ್ಕೆ ಬಿ ಕಲ್ಪನಾ ಚಾವ್ಲಾ. 57ನೇ ಪ್ರಶ್ನೆ, ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಯಾರಿಗೆ ವಹಿಸಲಾಗಿದೆ? ಇದರ ಉತ್ತರ ಆಯ್ಕೆ ಎ ರಾಜ್ಯದ ರಾಜ್ಯಪಾಲರು. 58ನೇ ಪ್ರಶ್ನೆ, ಡ್ಯಾಶ್ಗೆ ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು? ಆಯ್ಕೆ ಎ HTMLಗೆ ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು. ಇದರ ಉತ್ತರ ಆಯ್ಕೆ ಎ ಆಗಿದೆ. 59ನೇ ಪ್ರಶ್ನೆ, ಸಚಿವರಿಗೆ ಯಾರಿಂದ ಮಂತ್ರಿಮಂಡಲಗಳನ್ನು ನೀಡಲಾಗುತ್ತದೆ? ಆಯ್ಕೆ ಎ ಭಾರತದ ರಾಷ್ಟ್ರಪತಿ. 60ನೇ ಪ್ರಶ್ನೆ, ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಇದರ ಉತ್ತರ ಆಯ್ಕೆ ಬಿ ಬಚೇಂದ್ರಿ ಪಾಲ್. 61ನೇ ಪ್ರಶ್ನೆ, ಹಗುರವಾದ ಅನಿಲ ಯಾವುದು? ಹಗುರವಾದ ಅನಿಲ ಹೈಡ್ರೋಜನ್. ಆಯ್ಕೆ ಸಿ ಇದರ ಉತ್ತರವಾಗಿದೆ. 62ನೇ ಪ್ರಶ್ನೆ, ಮಾನವ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು? ಆಯ್ಕೆ ಎ ಎಲುಬು. 63ನೇ ಪ್ರಶ್ನೆ, ನಮ್ಮ ಗ್ಯಾಲಕ್ಸಿ ಹೆಸರೇನು? ಇದರ ಉತ್ತರ ಆಯ್ಕೆ ಬಿ ಮಿಲ್ಕಿ ಗ್ಯಾಲಕ್ಸಿ. 64ನೇ ಪ್ರಶ್ನೆ, ಕಂಪ್ಯೂಟರ್ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ಗೆ ಸಂಪರ್ಕಗೊಳಿಸಿದರೆ ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳುವುದು? ಆಯ್ಕೆ ಸಿ ಇದರ ಉತ್ತರವಾಗಿದೆ. 65ನೇ ಪ್ರಶ್ನೆ, ಯಾವುದರ ಕೊರತೆಯಿಂದಾಗಿ ಗಂಟಲುವಾಳ ಉಂಟಾಗುತ್ತದೆ? ಆಯ್ಕೆ ಎ ಅಯೋಡಿನ್. 66ನೇ ಪ್ರಶ್ನೆ, ದೂರವಾಣಿಯನ್ನು ಯಾರು ಕಂಡುಹಿಡಿದರು? ಇದರ ಉತ್ತರ ಆಯ್ಕೆ ಡಿ ಗ್ರಹಾಂ ಬೆಲ್. 67ನೇ ಪ್ರಶ್ನೆ, ಜೇನುನೊಣಗಳನ್ನು ಇಡುವ ಸ್ಥಳವನ್ನು ಏನೆಂದು ಕರೆಯಲಾಗುತ್ತದೆ? ಆಯ್ಕೆ ಸಿ ಅಪಿಯರಿ ಇದರ ಉತ್ತರವಾಗಿದೆ. 68ನೇ ಪ್ರಶ್ನೆ, ಯಾವ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೆಯುತ್ತದೆ? ಆಯ್ಕೆ ಬಿ ಕಳ್ಳಿ. 69ನೇ ಪ್ರಶ್ನೆ, ಐತಿಹಾಸಿಕ ಸ್ಮಾರಕ ಗೋಲ್ ಗುಂಬಜ್ ಯಾವ ಸ್ಥಳದಲ್ಲಿದೆ? ಆಯ್ಕೆ ಡಿ ಇದರ ಉತ್ತರ ವಿಜಯಪುರದಲ್ಲಿದೆ. 70ನೇ ಪ್ರಶ್ನೆ, ವಿಂಡೋಸ್ 95, ವಿಂಡೋಸ್ 98 ಮತ್ತು ವಿಂಡೋಸ್ NTಯನ್ನು ಕರೆಯುವವರು? ಆಯ್ಕೆ ಡಿ ಆಪರೇಟಿಂಗ್ ಸಿಸ್ಟಮ್ ಇದರ ಉತ್ತರವಾಗಿದೆ. 71ನೇ ಪ್ರಶ್ನೆ, 1024 ಕಿಲೋಬೈಟ್ಗಳು ಸಮಾನವಾಗಿರುವುದು? ಇದರ ಉತ್ತರ ಆಯ್ಕೆ ಎ 1 ಮೆಗಾಬೈಟ್. 72ನೇ ಪ್ರಶ್ನೆ, ನೀವು ಕೆಲವು ಪಠ್ಯವನ್ನು ಒಂದು ಪುಟದಿಂದ ಬೇರೆ ಪುಟಕ್ಕೆ ಸೇರಿಸಲು ಬಯಸಿದಾಗ ಉತ್ತಮ ವಿಧಾನ? ಇದರ ಉತ್ತರ ಆಯ್ಕೆ ಬಿ ಕಟ್ ಆ್ಯಂಡ್ ಪೇಸ್ಟ್. 73ನೇ ಪ್ರಶ್ನೆ, ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಇದರ ಉತ್ತರ ಆಯ್ಕೆ ಸಿ ಆಟಿಕೆಗಳು. 74ನೇ ಪ್ರಶ್ನೆ,
ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರುತ್ತವೆ? ಇದರ ಉತ್ತರ ಆಯ್ಕೆ ಸಿ 366. ವಿಡಿಯೋವನ್ನು ಪೌಸ್ ಮಾಡಿ ವಿವರಣೆಯನ್ನು ಗಮನಿಸಿ. 75ನೇ ಪ್ರಶ್ನೆ, ಸುವರ್ಣ ವಿಧಾನಸೌಧ ಯಾವ ಸ್ಥಳದಲ್ಲಿದೆ? ಇದರ ಉತ್ತರ ಆಯ್ಕೆ ಬಿ ಬೆಳಗಾವಿಯಲ್ಲಿದೆ. 76ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಇದರ ಉತ್ತರ ಆಯ್ಕೆ ಸಿ ತಜಿಕಿಸ್ತಾನ್. 77ನೇ ಪ್ರಶ್ನೆ, ಸಹ್ಯಾದ್ರಿಯ ಇನ್ನೊಂದು ಹೆಸರೇನು? ಇದರ ಉತ್ತರ ಆಯ್ಕೆ ಬಿ ಪಶ್ಚಿಮ ಘಟ್ಟ. 78ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅಭಯಾರಣ್ಯವು ವಿರಳ ಗ್ಯಾಂಗ್ಟೆಕ್ ಡಾಲ್ಫಿನ್ ಮತ್ತು ಮೊಸಳೆ ಮತ್ತು ಗರಿಯಲ್ಗೆ ಹೆಸರುವಾಸಿಯಾಗಿದೆ? ಇದರ ಉತ್ತರ ಆಯ್ಕೆ ಡಿ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ. 79ನೇ ಪ್ರಶ್ನೆ, ಆಗ್ರಾ ಯಾವ ನದಿಯ ದಡದಲ್ಲಿದೆ? ಇದರ ಉತ್ತರ ಆಯ್ಕೆ ಯಮುನಾ. 80ನೇ ಪ್ರಶ್ನೆ, ಈ ಕೆಳಗಿನ ಯಾವ ನದಿಯು ಭಾರತದಲ್ಲಿ ಹುಟ್ಟುವುದಿಲ್ಲ? ಇದು ಗ್ರೇಸ್ ಅಂಕವಾಗಿದೆ. 81ನೇ ಪ್ರಶ್ನೆ, ದಾಲ್ ಸರೋವರ ಲೇಕ್ ಎಲ್ಲಿದೆ? ಇದರ ಉತ್ತರ ಆಯ್ಕೆ ಸಿ ಶ್ರೀನಗರ್. 82ನೇ ಪ್ರಶ್ನೆ, ಹಂಗಾರ್ ಕಟ್ ಬಂದರು ಈ ಕೆಳಗಿನವುಗಳಲ್ಲಿ ಯಾವುದು ಅದರ ಬಗ್ಗೆ ನಿಜವಾಗಿದೆ? ಇದರ ಉತ್ತರ ಆಯ್ಕೆ ಡಿ ಇವುಗಳಲ್ಲಿ ಎಲ್ಲವೂ. ಇದು ಉಡುಪಿ ಜಿಲ್ಲೆಯಲ್ಲಿದೆ. ಇದನ್ನು ಪ್ರಮುಖವಾಗಿ ಮೀನುಗಾರಿಕೆ ದೋಣಿಗಳು ಬಳಸುತ್ತವೆ. ಈ ಬಂದರು ಸ್ವರ್ಣ ಮತ್ತು ಸೀತಾ ನದಿ ದಡದಲ್ಲಿದೆ. ಇದರ ಉತ್ತರ ಆಯ್ಕೆ ಡಿ ಇವುಗಳಲ್ಲಿ ಎಲ್ಲವೂ. 83ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು? ಇದರ ಉತ್ತರ ಆಯ್ಕೆ ಪೆಸಿಫಿಕ್. 84ನೇ ಪ್ರಶ್ನೆ, ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ? ಇದರ ಉತ್ತರ ಆಯ್ಕೆ ಡಿ ಮುದುಮೈಲೆ ವನ್ಯಜೀವಿ ಅಭಯಾರಣ್ಯ. 85ನೇ ಪ್ರಶ್ನೆ, ಬೆಳಕಿನ ವರ್ಷ ಎಂದರೆ? ಇದರ ಉತ್ತರ ಆಯ್ಕೆ ಬಿ ಅಂತರದ ಘಟಕ. 86ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪಟ್ಟಣವು ನದಿಯ ದಂಡೆಯಲ್ಲಿಲ್ಲ? ಇದರ ಉತ್ತರ ಆಯ್ಕೆ ಬಿ ಮುಂಬೈ. 87ನೇ ಪ್ರಶ್ನೆ, ಶ್ರವಣಬೆಳಗೊಳ ಪಟ್ಟಣವು ಕೆಳಗಿನ ಯಾರ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ? ಇದರ ಉತ್ತರ ಆಯ್ಕೆ ಬಿ ಜೈನರ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ. 88ನೇ ಪ್ರಶ್ನೆ, ಕೌಟಿಲ್ಯನ ಅರ್ಥಶಾಸ್ತ್ರವು ಯಾವುದನ್ನು ವ್ಯವಹರಿಸುತ್ತದೆ? ಇದರ ಉತ್ತರ ಆಯ್ಕೆ ಡಿ ಸಾರ್ವಜನಿಕ ಆಡಳಿತ. 89ನೇ ಪ್ರಶ್ನೆ, ಅಶೋಕ್ ರಾಜನನ್ನು ವಿವಿಧ ಶಾಸನಗಳಲ್ಲಿ ಉಲ್ಲೇಖಿಸಿರುವ ಹೆಸರು ಯಾವುದು? ಇದರ ಉತ್ತರ ಆಯ್ಕೆ ಡಿ ದೇವನಾಂ ಪ್ರಿಯದರ್ಶಿ. 90ನೇ ಪ್ರಶ್ನೆ, ಗೌತಮ್ ಬುದ್ಧನ ಜೀವನದ ಬಗ್ಗೆ ರಚಿತ ಬುದ್ಧ ಚರಿತದ ಲೇಖಕರು ಯಾರು? ಇದರ ಉತ್ತರ ಆಯ್ಕೆ ಅಶ್ವಘೋಷ. 91ನೇ ಪ್ರಶ್ನೆ, 3 ಸಂಖ್ಯೆಗಳ ಮೊತ್ತ 138 ಆಗಿದೆ. ಸಂಖ್ಯೆಗಳು 1:2:3 3ರ ಅನುಪಾತದಲ್ಲಿದೆ. ಹಾಗಾದರೆ ಸಂಖ್ಯೆಗಳು ಯಾವುವು? ಇದರ ಉತ್ತರ ಆಯ್ಕೆ 1 23, 46, 69. ವಿಡಿಯೋನ ಪೌಸ್ ಮಾಡಿ ಬಿಡಿಸುವ ವಿಧಾನವನ್ನು ಗಮನಿಸಿ. 92ನೇ ಪ್ರಶ್ನೆ, ಒಬ್ಬ ಕಾರ್ಮಿಕನ ಸಂಬಳ 4,000 ರೂಪಾಯಿಗಳು. ಅದನ್ನು ಶೇಕಡ 10ಗೆ ಹೆಚ್ಚಿಸಿದರೆ ಮತ್ತು ನಂತರದಲ್ಲಿ 10% ಹೆಚ್ಚಿಸಿದರೆ ಸಂಬಳದಲ್ಲಿ ಬದಲಾವಣೆ ಏನು? ಆಯ್ಕೆ 3 840. ಬಿಡಿಸುವ ವಿಧಾನವನ್ನು ಗಮನಿಸಿ. 93ನೇ ಪ್ರಶ್ನೆ, 1, 3, 4, 5 ಸಂಖ್ಯೆಗಳೊಂದಿಗೆ ಎಷ್ಟು 4 ಅಂಕೆಗಳ ಸಂಖ್ಯೆಯನ್ನು ರಚಿಸಬಹುದು? ಇದರ ಉತ್ತರ ಆಯ್ಕೆ 4 24. ಬಿಡಿಸುವ ವಿಧಾನವನ್ನು ಗಮನಿಸಿ. 94ನೇ ಪ್ರಶ್ನೆ, ಸರಣಿಯಲ್ಲಿ ಮುಂದಿನ ಸಂಖ್ಯೆಯು ಹುಡುಕಿ. 6, 11, 21, 36, 56. ಇದರ ಉತ್ತರ ಆಯ್ಕೆ 3 81 ಸರಿಯಾದ ಉತ್ತರವಾಗಿದೆ. ಬಿಡಿಸುವ ವಿಧಾನವನ್ನು ಗಮನಿಸಿ. 95ನೇ ಪ್ರಶ್ನೆ, ಫೋಟೋವನ್ನು ತೋರಿಸುತ್ತಾ ನಿಶಾಂತ್ ಹೇಳುವನು, ಅವರು ತಂದೆ ನನ್ನ ತಾಯಿಯ
ಏಕೈಕ ಪುತ್ರ ಅದು ಯಾರ ಫೋಟೋ? ಇದರ ಉತ್ತರ ಆಯ್ಕೆ ಎ ನಿಶಾಂತ್. ಇದರ ಉತ್ತರವಾಗಿದೆ. 96ನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 3 ಹಸಿರು ಮತ್ತು 7 ಹಳದಿ ಚೆಂಡುಗಳಿವೆ. ಯಾದೃಚ್ಛಿಕವಾಗಿ 2 ಚೆಂಡುಗಳನ್ನು ಅನುಕ್ರಮವಾಗಿ ತೆಗೆಯಲಾಗುತ್ತದೆ. ಅವುಗಳಲ್ಲಿ ಒಂದು ಹಸಿರು ಮತ್ತು ಇನ್ನೊಂದು ಹಳದಿ ಬಣ್ಣದ್ದಾಗಿರುವ ಸಂಭವನೀಯತೆ ಏನು? ಇದರ ಉತ್ತರ ಆಯ್ಕೆ 1 21/40. ಬಿಡಿಸುವ ವಿಧಾನವನ್ನು ಗಮನಿಸಿ. 97ನೇ ಪ್ರಶ್ನೆ. ಅಮಿತ್, ಅಜಯ್ ಮತ್ತು ಆಕಾಶ್ ಇವರ ವಯಸ್ಸಿನ ಮೊತ್ತವು 80 ವರ್ಷಗಳು. 3 ವರ್ಷಗಳ ಹಿಂದೆ ವಯಸ್ಸಿನ ಮೊತ್ತವು 71. ಆಯ್ಕೆ 1 ಇದರ ಉತ್ತರವಾಗಿದೆ. ಬಿಡಿಸುವ ವಿಧಾನವನ್ನು ಗಮನಿಸಿ. 98ನೇ ಪ್ರಶ್ನೆ. ಎಷ್ಟು ಜನ ವಿದ್ಯಾರ್ಥಿಗಳು ಮೇಲೆ ನೀಡಿರುವ ಆಟಗಳಲ್ಲಿ ಕೆಲವು ಒಂದು ಆಟವನ್ನು ನೋಡಲು ಇಷ್ಟಪಡುತ್ತಾರೆ? ಇದರ ಉತ್ತರ ಆಯ್ಕೆ 1 41. 99ನೇ ಪ್ರಶ್ನೆ. ಎಷ್ಟು ಜನ ವಿದ್ಯಾರ್ಥಿಗಳು ಕೇವಲ ಫುಟ್ಬಾಲ್ ಆಟವನ್ನು ನೋಡಲು ಇಷ್ಟಪಡುತ್ತಾರೆ? ಇದರ ಉತ್ತರ ಆಯ್ಕೆ 2. ಇದರ ಉತ್ತರ ಆಯ್ಕೆ 2 9. ಕೊನೆಯದಾಗಿ 100ನೇ ಪ್ರಶ್ನೆ. ಎಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಆಟಗಳನ್ನು ನೋಡಲು ಇಷ್ಟಪಡುತ್ತಾರೆ? ಇದರ ಉತ್ತರ 15. ಥ್ಯಾಂಕ್ ಯು ಫ್ರೆಂಡ್ಸ್.